ದೇಶದಲ್ಲಿ 12 ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ 9 ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದಲ್ಲಿ ಇದ್ರೂ ಕರ್ನಾಟಕದಲ್ಲಿ ಕೋಲಿ ಸಮಾಜಕ್ಕೆ ರಾಜ್ಯ ಕೇಂದ್ರ ಸರ್ಕಾರಗಳಿಂದ ನಿರಂತರ ಅನ್ಯಾಯವಾಗುತ್ತಿರುವುದನ್ನು ಖಂಡಿಸಿ ಉಮೇಶ್ ಕೆ ಮುದ್ನಾಳ್ ಆಕ್ರೋಶ. ಕೋಲಿ ಸಮಾಜದ ಪರಿಶಿಷ್ಟ ಪಂಗಡಕ್ಕಾಗಿ ನಿರಂತರ ಹೋರಾಟ ಮಾಡಿದ ಧೀಮಂತ ನಾಯಕ ವಿಠಲ್ ಹೇರೂರು ಉಮೇಶ್ ಕೆ ಮುದ್ನಾಳ್ ಹರ್ಷ. ಮಾಜಿ ಮುಖ್ಯ ಸಚೇತಕ ದಿ ವಿಠಲ್ ಹೇರೂರು 12ನೇ ಪುಣ್ಯಸ್ಮರಣೆ ತಾಲೂಕಿನ ಹತ್ತಿಕುಣಿ ಯಡ್ಡಳ್ಳಿ ಬಂದಳ್ಳಿ ಹೋರುಂಚ ಗ್ರಾಮದಲ್ಲಿ ಸರಳವಾಗಿ ಆಚರಣೆ ಮಾಡಲಾಗಿದೆ. ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆ ಮುದ್ನಾಳ್ ಶ್ರೀ ನಿಜ ಅಂಬಿಗರ ಚೌಡಯ್ಯನವರ ಮೂರ್ತಿ ಹಾಗೂ ಕನಕದಾಸ ಮೂರ್ತಿಗೆ ಪೂಜೆ ಸಲ್ಲಿಸಿದ್ರು. ನಂತರ ಹೇರೂರರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಸಮಾಜದ ಅಭಿವೃದ್ಧಿಗೆ ತಮ್ಮ ಜೀವಮಾನವನ್ನೇ ಅರ್ಪಣೆ ಮಾಡಿದ ವಿಠಲ್ ಹೇರೂರು ಅವರ ಹೆಸರು ಶಾಶ್ವತವಾಗಿ ಉಳಿಸಬೇಕಾಗಿದೆ ಅಂತ ಹೇಳಿದ್ದಾರೆ. ಇಡೀ ದೇಶದಲ್ಲಿ 16 ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ 9 ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದಲ್ಲಿ ಇದ್ರೂ ಕರ್ನಾಟಕದಲ್ಲಿ ಕೋಲಿ ಸಮಾಜಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಂದ ಪರಿಶಿಷ್ಟ ಪಂಗಡಕ್ಕೆ ಸೇರಬೇಕಾದಂತಹ ಎಲ್ಲಾ ತರಹದ ದಾಖಲೆ ಸಮೇತ ಅರ್ಹತೆಗಳು ಇದ್ರೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಕೋಲಿ ಸಮಾಜದ ಮತ ಬ್ಯಾಂಕ್ ಮಾಡಲು ಕೋಲಿ ಸಮಾಜದ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವುದಾಗಿ ಕಳಿಸಿರುವುದು ಮತ್ತು ಹಿಂತಿರುಗಿಸುವುದೇ ಜನಪ್ರತಿನಿಧಿಗಳ ಸುಳ್ಳು ಸಾಧನೆಗಳು ಯಾಕಿಬಿಟ್ಟಿದೆ ಅಂತ ಹೇಳಿದ್ದಾರೆ. 2 ವರ್ಷದಿಂದ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆಗಾಗಿ ಕಳಿಸಿದ ದಾಖಲಾತಿಯನ್ನ ಕೇಂದ್ರ ಸರ್ಕಾರದಿಂದ ಹಿಂತಿರುಗಿಸಿ 2 ವರ್ಷ ಗತಿಸಿದ್ರು. ಇಲ್ಲಿಯ ತನಕ ರಾಜ್ಯ ಸರ್ಕಾರವಾಗಲಿ ಸಂಬಂಧಪಟ್ಟ ಸಚಿವರು ಮತ್ತು ಅಧಿಕಾರಿಗಳು ಆ ಫೈಲ್ ಅನ್ನ ನೋಡದೆ ಕಣ್ಮುಚ್ಚಿ ಕುಳಿತಿರುವುದು ದುರಾದೃಷ್ಟಕರ ಸಂಗತಿ ಅಂತ ಕಿಡಿಕಾರಿದ್ರು. ಹಿಂದುಳಿದ ಕೋಲಿ ಸಮಾಜವನ್ನ ಪರಿಶಿಷ್ಟ ಪಂಗಡಕ್ಕೆ ಮಾಡುವುದು ಪ್ರಮುಖ ಬೇಡಿಕೆ ಆಗಿತ್ತು. ಇದಕ್ಕಾಗಿ ಹಗಲಿರುಳು ಶ್ರಮಿಸಿ ತಮ್ಮ ಜೀವನವನ್ನೇ ಸವೆಸಿದ ಧೀಮಂತ ನಾಯಕರು ಎಂದಿದ್ದಾರೆ. ಆದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸ್ಪಂದಿಸದೇ ಇರೋದ್ರಿಂದ ಇದುವರೆಗೆ ಇವರ ಆಸೆ ಈಡೇರದಂತಾಗಿದೆ ಎಂದಿದ್ದಾರೆ. ಈ ವರ್ಷವೂ ಕೂಡ ಸನ್ಮಾನ್ಯ ಶ್ರೀ ದಿವಂಗತ ವಿಠಲ್ ಹೇರೂರು ಅವರ 12ನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಹತ್ತಿಕುಣಿ ಹೋಬಳಿಯಲ್ಲಿ ಹೇರೂರು ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸುವ ಮುಖಾಂತರ ಈಗ ಯುವ ಪೀಳಿಗೆ ಏನದ ಇಲ್ಲಿರ್ತಕ್ಕಂಥ ಅಲ್ಲಿ ಹತ್ತಿಕುಣಿಗಿರ್ತಕ್ಕಂಥ ಎಲ್ಲ ಹಿರಿಯರು ಮುಂದಿನ ಪೀಳಿಗೆಗೆ ಇವರ ಮಾರ್ಗದರ್ಶನ ನೀಡಲಿ. ಇವರ ಮಾರ್ಗದರ್ಶನದಲ್ಲಿ ಎಲ್ಲರೂ ಸಾಗಲಿ ಮತ್ತು ಇವರ ಹೋರಾಟದ ಹಾದಿಯನ್ನು ಪ್ರತಿಯೊಂದು ಯಾವುದೇ ಯುವಕರಿಗೆ ತಿಳಿಸ್ತಕ್ಕಂಥ ಕೆಲಸ ಆಗಬೇಕಂತಕ್ಕಂಥದ್ದು ನನ್ನ ಮನವಿ. ಇವರೆಲ್ಲರಲ್ಲಿ ತಿಳಿಸುವುದೇನಂತಂದ್ರೆ ಪ್ರಥಮದಲ್ಲಿ ಸಪ್ತಮಹಾ ಋಷಿಗಳದಾಗ ಅಗಸ್ತ್ಯ ಮಹಾಮುನಿ ಮೊದಲ ಹುಟ್ಟಿದವ. ಮೊದಲ ಕಬ್ಬಲಿಗೆ ಅಂದ್ರೆ ಶ್ರೇಷ್ಠವಾದ ಅಗಸ್ತ್ಯ ಮಹಾಮುನಿ, ನಂತರ ಭೀಷ್ಮ, ನಂತರ ಹೇರೂರು ವಿಠಲ್ ಅವರು ಮತ್ತು ಚೌಡಯ್ಯ ಮಹಾಮುತ್ತನವರು. ಇವರ ಆಧೀನದಲ್ಲಿ ನಡೆದು ಹೋಗುವುದೇ ನಮ್ಮ ಧರ್ಮ ಇದೆ. ನಮ್ಮ ಧರ್ಮ ಸದಾ ಶತಸಿದ್ಧವಾಗಿ ಅಂಬಿಗರ ಚೌಡಯ್ಯನವರ ಧ್ವಜ ಮೇಲಕ್ಕೆ ಮುಗಿಲೆತ್ತರ ಹಾರಲಂತೇಳಿ ನಮ್ಮ ಮನಸ್ಸು, ನಿಮ್ಮೆಲ್ಲರ ಮನಸ್ಸು ನಿಜ ಚರಣ ಅಂಬಿಗರ ಚೌಡಯ್ಯ ಮಹಾರಾಜ್ ಕಿ, ಸದ್ಗುರು ವಿಠಲ ಹೇರೂರು ಮಹಾರಾಜ್ ಕಿ. ನಮಸ್ಕಾರ. ಇಂದು ಹತ್ತಿಕುಣಿ ಗ್ರಾಮದಲ್ಲಿ ಶ್ರೀ ಉಮೇಶ್ ಕೆ ಮುದ್ನಾಳ್ ಅಣ್ಣನವರ ನೇತೃತ್ವದಲ್ಲಿ ದಿಗಂಗತ ವಿಠಲ್ ಹೇರೂರವರ ಒಂದು 12ನೇ ಪುಣ್ಯ ಸ್ಮರಣೆಯನ್ನು ಅಂಗವಾಗಿ ಇಲ್ಲಿ ಅವರ ಪುಣ್ಯಸ್ಮರಣೆ ನಿಮಿತ್ತವಾಗಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನ ಒಂದು ಮೂರ್ತಿಗೆ ಮತ್ತು ಶ್ರೀ ಕನಕದಾಸನವರ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ವಿಠಲವರ ಒಂದು ಭಾವಚಿತ್ರಕ್ಕೆ ಪುಷ್ಪವನ್ನು ಅರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ಹತ್ತಿಕುಣಿ ಗ್ರಾಮದವರು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. ಅದೇ ರೀತಿಯಾಗಿ ಈ ದಿಗಂಗತ ವಿಠಲ ಹೇರೂರವರ ಪುಣ್ಯಸ್ಮರಣೆಯನ್ನು ಈ ವರ್ಷದಂತೆ ಪ್ರತಿ ವರ್ಷವೂ ಕೂಡ ಈ ವಿಜೃಂಭಣೆಯಿಂದ ಈ ನಾಡಿನಲ್ಲಿ ಆಚರಿಸಿಕೊಳ್ಳಬೇಕು ಮತ್ತು ಅವರ ತತ್ವಗಳನ್ನು ನಾವೆಲ್ಲರೂ ಪಾಲನೆ ಮಾಡ್ಬೇಕಂತೇಳಿ ಎಲ್ಲ ಸಮಸ್ತ ಕುಲ ಬಾಂಧವರಲ್ಲಿ ಮನವಿ ಅಂತ ಹೇಳಿ ಎರಡು ಮಾತುಗಳನ್ನು. ಇದೇ ಸಂದರ್ಭದಲ್ಲಿ ಪವನ, ಪ್ರಭು, ಗಂಗಾಧರ, ಕಾಶಪ್ಪ, ಶರಣಪ್ಪ, ತಾಯಪ್ಪ, ಸಾಬಣ್ಣ, ಮಲ್ಲಪ್ಪ, ನಾಗಪ್ಪ, ತಿಮ್ಮಣ್ಣ, ಮಲ್ಲಪ್ಪ, ಶರಭಯ್ಯ, ಶಿವಶರಣಪ್ಪ, ಭೀಮರಾಯ್, ದೇವಪ್ಪ, ಕೀರಲಿಂಗಪ್ಪ, ಶರಣಪ್ಪ, ಬುಗ್ಗಪ್ಪ, ಹನುಮಂತ, ಮಲ್ಲಪ್ಪ, ವೆಂಕಟೇಶ, ಭೀಮಣ್ಣ, ಮರೆಪ್ಪ, ರಾಜಶೇಖರ್, ಯಂಕಟಿ, ಶಿವಪ್ಪ, ಸಾಬರೆಡ್ಡಿ, ನಾಗಪ್ಪ, ಗೋವಿಂದ, ರವಿ, ದೇವರಾಜ್, ಶರಣಪ್ಪ, ಕೋಲಿ ಸಮಾಜದ ಹಿರಿಯ ಮುಖಂಡರು ಹಾಗೂ ಯುವಕರು ಸೇರಿ ಹತ್ತಿಕುಣಿ ಯಡ್ಡಳ್ಳಿ ಬಂದಳ್ಳಿ ಹೋರುಂಚ ಗ್ರಾಮದ ವಿಠಲ್ ಹೇರೂರ ಅಭಿಮಾನಿಗಳು ಮತ್ತು ನಿಜಶರಣ ಅಂಬಿಗರ ಚೌಡಯ್ಯನವರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಹೀಗೆ ಆಸಕ್ತಿದಾಯಕ ವಿಡಿಯೋಗಳನ್ನು ಪಡೆಯಲು ನಮ್ಮ NTV ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ. ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ.